ಶಿವಕುಮಾರ್ ಸಭೆಯನ್ನ ಇಟ್ಕೊಂಡಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಬರ ಹಾಗೆ ಕಾವೇರಿ ವಿಚಾರವಾಗಿ ಧ್ವನಿ ಎತ್ತುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಈ ಸಭೆಯಲ್ಲಿ ಸಭೆ ಸದ್ಯ ಈಗ ನಡೀತಾ ಇರುವಂತದ್ದು. ಸಂಸತ್ನಲ್ಲಿ ಸಂಸದರು ಧ್ವನಿ ಎತ್ತುವ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಬರ ಹಾಗೂ ಕಾವೇರಿ ವಿಚಾರವಾಗಿ ಧ್ವನಿ ಎತ್ತುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಮೇಕೆದಾಟು ವಿಚಾರ ಇರಬಹುದು, ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರ ಇರಬಹುದು, ಅದೆಲ್ಲದರ ಜೊತೆ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು. ಸದ್ಯ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಯಾವ ರೀತಿಯಾಗಿ ಬರ ಪರಿಸ್ಥಿತಿ ನಿವಾರಿಸಬೇಕಾದಂತಹ ಜವಾಬ್ದಾರಿ ಮುಖ್ಯಮಂತ್ರಿಗಳು ಇರುವಂತದ್ದು, ಜೊತೆಗೆ ರೈತರ ಕಷ್ಟ ಸುಖ ಎಲ್ಲವೂ ಕೂಡ ಆಲಿಸಬೇಕಾಗತ್ತೆ. ಸಾಕಷ್ಟು ಜನ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕಾಗತ್ತೆ, ಸೊ ಬರದ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು, ಜೊತೆಗೆ ಕಾವೇರಿ ವಿಚಾರ ಇರಬಹುದು. ಒಂದ್ ಕಡೆ ತಮಿಳುನಾಡು ನೀರು ಕೇಳ್ತಾ ಇದೆ, ನಮ್ಗೆ ನೀರಿಲ್ಲ, ಮಳೆ ಇಲ್ಲ ಕರ್ನಾಟಕದಲ್ಲಿ. ಇಂಥ ಸಂದರ್ಭದಲ್ಲಿ KRS ಡ್ಯಾಮ್ ಅಲ್ಲಿ ನೀರಿಲ್ಲ, ಅಲ್ಲಿರುವಂತಹ ರೈತರಿಗೆ ನೀರು ಕೊಡೋಕಲ್ಲ, ಕುಡಿಯೋಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಕುಡಿಯೋಕೆ ನೀರಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇವರು ನೀರು ಕೇಳ್ತಾ ಇದ್ರೆ ಎಲ್ಲಿ ನೀರು ಕೊಡೋದು? ಸೊ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರ, ಅದನ್ನು ಯಾವ ರೀತಿಯಾಗಿ ಈಗ ಮುಂಗಾರು ಅಧಿವೇಶನ ನಡೀತಾ ಇದೆಯಲ್ಲ, ಅದನ್ನು ಯಾವ ರೀತಿಯಾಗಿ ಧ್ವನಿ ಎತ್ತಬೇಕು. ಕರ್ನಾಟಕದಿಂದ ಹೋಗಿದ್ರಲ್ಲ ಎಲ್ಲ ಸಂಸದರು, ಆರಿಸ್ಕೊಟ್ಟಿದ್ರಲ್ಲ ಕನ್ನಡದ ಜನತೆ, ಅವರಲ್ಲಿ ಪ್ರಶ್ನೆ ಮಾಡಲಿ ಅಂತ ಹಿರಿಯ ಅಧಿಕಾರಿಗಳು, ಜೊತೆಗೆ ಸಂಸದರು, ಜೊತೆಗೆ ಜಲಸಂಪನ್ಮೂಲ ಇಲಾಖೆಗೆ ಸೇರಿದವರು, ಜೊತೆಗೆ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅಲ್ಲಿ ಸಭೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ ಇದು ದೆಹಲಿಯಲ್ಲಿ ನಡೀತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಹನುಮಂತು, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹನುಮಂತು, ಸದ್ಯ ಈಗ ಸಭೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ, ಸದ್ಯ ಏನೇನು ಆಗ್ತಾ ಇದೆ, ಯಾವ ವಿಚಾರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಈ ಸಭೆಯನ್ನ ಮಾಡ್ತಾ ಇರುವಂತದ್ದು? ನಿಕೇಶ್, ಸಂಸತ್ತು ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರ ಹೋಗಿ ದೆಹಲಿಯಲ್ಲಿ ಸಭೆ ನಡೆಸುವಂತದ್ದು ಮೊದಲಿಂದನೂ ಕೂಡ ನಡೆದುಕೊಂಡು ಬಂದಂತ ಒಂದು ಸಂಪ್ರದಾಯ. ಆದ್ರೆ ಈ ಬಾರಿ ವಿಶೇಷತೆ ಮತ್ತು ಒಂದಷ್ಟು ಆತಂಕದ ಪರಿಸ್ಥಿತಿಗಳು ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ಪ್ರಮುಖವಾಗಿ ತಾವು ಕೂಡ ಹೇಳ್ತಾ ಇದ್ರಿ, ಬರಗಾಲದ ಪರಿಸ್ಥಿತಿ ರಾಜ್ಯದಲ್ಲಿ ಯಾವ ರೀತಿ ಇದೆ, ಆ ಒಂದು ರಾಜ್ಯ ಸರ್ಕಾರವೂ ಕೂಡ ಆತಂಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ 60% ಮಳೆ ಕೊರತೆ ಆಗಿದೆ. 40% ಮಳೆ ಈಗಿರುವಂತಹ ಸದ್ಯದ ಜಲಾಶಯಗಳಲ್ಲಿ ಈಗಿರುವಂತಹ ನೀರಿನ ಪ್ರಮಾಣ, ಇದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ಮುಂದೆ ಎದುರಾಗಬಹುದು ಅನ್ನುವಂತ ಆತಂಕ, ಅದರ ಜೊತೆಗೆ ಜಾನುವಾರುಗಳಿಗೂ ಮೇವಿನ ಸಮಸ್ಯೆ ಕೂಡ ಆಗಬಹುದು ಅನ್ನುವಂಥದ್ದು. ಹೀಗಾಗಿ ಸರ್ಕಾರ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಒಂದು ರಾಜ್ಯ ಸರ್ಕಾರವಾಗಿ ಆಡಳಿತಾತ್ಮಕವಾಗಿ ಇಲ್ಲಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಅನ್ನೋದರ ಜೊತೆಗೆ ಕೇಂದ್ರ ಸರ್ಕಾರದ ಸಹಕಾರ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ರಾಜ್ಯವನ್ನ ಪ್ರತಿನಿಧಿಸುವಂತ ಸಂಸದರು ಕೂಡ ಸಂಸತ್ತಿನಲ್ಲಿ ರಾಜ್ಯದ ಪರಿಸ್ಥಿತಿಯನ್ನ ಪ್ರಸ್ತಾಪ ಮಾಡಬೇಕು, ರಾಜ್ಯದ ಪರವಾಗಿ ಧ್ವನಿ ಎತ್ತಬೇಕು. ಆ ಮೂಲಕ 15ನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಬರಬೇಕಾದಂತಹ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತಹ ಅನುದಾನವನ್ನು ಕೂಡ ಪಡೆಯುವಂತ ನಿಟ್ಟಿನಲ್ಲಿ ಚರ್ಚೆಗೆ ಅನುಕೂಲ ಆಗಲಿ ಅನ್ನುವಂಥದ್ದು. ಹೀಗಾಗಿ ಈ ಎಲ್ಲಾ ವಾಸ್ತವಿಕ ಅಂಶಗಳನ್ನೆಲ್ಲರೂ ಕೂಡ ರಾಜ್ಯದ ಸಂಸದರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಕಂದಾಯ ಸಚಿವರಾಗೂ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ಸೇರಿದಂತೆ ಇಡೀ ಸರ್ಕಾರ ಮಾಡ್ತಾ ಇದೆ. ಇದು ರಾಜ್ಯದ ವಿಚಾರಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಮತ್ತೊಂದು ಕಡೆಗೆ ಸಂಸತ್ತಿನಲ್ಲಿ ಕಾವೇರಿ ವಿಚಾರ ಆಗಿರಬಹುದು, ಮೇಕೆದಾಟು ವಿಚಾರದಲ್ಲಿ ಪ್ರಸ್ತಾಪ ಆದಂತ ಹೇಳಿದ್ರೆ ಡಿಎಂಕೆ ಈಗಾಗಲೇ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದು, ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದಾಗಲೂ ಕೂಡ ತಮಿಳುನಾಡು ಸಹಜವಾಗಿಯೇ ಒಂದು ರಾಜಕೀಯವಾಗಿ ಕೂಡ ಮುಂಬರುವಂತ ದಿನಗಳಲ್ಲಿ ನೀರಿನ ವಿಚಾರಕ್ಕೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಒಂದೊಮ್ಮೆ ಏನಾದರೂ ಸಂಸತ್ತಿನಲ್ಲಿ ಕಾವೇರಿ ವಿಚಾರ ಆಗಿರಬಹುದು, ಮೇಕೆದಾಟು ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ರಾಜ್ಯದ ನಿಲುವು ಏನಾಗಿರಬೇಕು, ರಾಜ್ಯ ಯಾಕೆ ಮೇಕೆದಾಟು ಕಟ್ಟಬೇಕು, ಯೋಜನೆಯನ್ನ ಮಾಡಬೇಕು, ಡಿಪಿಆರ್ ಯಾಕೆ ಮಾಡಬೇಕು ಅನ್ನೋ ವಿಚಾರಗಳನ್ನಂತ ಸಂದರ್ಭ ಬಂದಾಗ ಈ ಸರ್ಕಾರ ಯಾವೆಲ್ಲ ಮಾಹಿತಿಗಳು ಇಟ್ಕೊಂಡಿದೆ ಎಲ್ಲಾ ಮಾಹಿತಿಗಳನ್ನು ಕೂಡ ಸಂಸದರಿಗೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರಂತದ್ದು. ಒಟ್ಟಾರೆಯಾಗಿ ಸಭೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತೆಗೆದುಕೊಳ್ಳುವಂತದ್ದು, ಮತ್ತೆ ಸೇಮ್ ಟೈಮ್ ರಾಜ್ಯದ ವಾಸ್ತವಿಕ ನಿಲುವುಗಳು ಮತ್ತೆ ಸತ್ಯಾಂಶ ಏನು ಅನ್ನುವಂಥದ್ದನ್ನ ಮನದಟ್ಟು ಮಾಡುವಂತ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ. ನಿಕೇಶ್, ಹನುಮಂತು, ಈಗ ಈ ರಾಜ್ಯಸಭೆಯಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆಗೆ ಈಗ ಉತ್ತರ ಕೊಟ್ಟಿದೆ ಕೇಂದ್ರ ಸರ್ಕಾರ ಅಂತ ಗೊತ್ತಾಗ್ತಾ ಇರುವಂತದ್ದು. ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಮಿಳುನಾಡ ಒಪ್ಪಿಗೆ ಅಗತ್ಯ ಇಲ್ಲ ಅಂತ ಹೇಳ್ತಾ ಇರುವಂತದ್ದು, ಇದು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗಬಹುದು ಅಂತ ನೆಕ್ಸ್ಟ್?
ಖಂಡಿತವಾಗ್ಲೂ ಮೇಕೆದಾಟಿನ ವಿಚಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವೈಯಕ್ತಿಕ ಆಸಕ್ತಿಯೂ ಕೂಡ ಜಾಸ್ತಿ ಆಗಿದೆ, ಮತ್ತೆ ಸರ್ಕಾರದ ಪರವಾಗಿಯೂ ಕೂಡ ಅನೇಕ ರೀತಿಯ ಪ್ರಯತ್ನಗಳು ನಡೀತಾ ಇರುವಂತದ್ದು. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಇಲ್ಲಿ ಅನುಮತಿಯನ್ನು ಅಣೆಕಟ್ಟನ್ನು ಕಟ್ಟಬೇಕು ಅಂತಂದು ಹೇಳಿದ್ರೆ ಪಕ್ಕದ ರಾಜ್ಯಗಳ ಅನುಮತಿ ತೆಗೆದುಕೊಳ್ಬೇಕಾ ಅನ್ನುವಂತ ವಾದವನ್ನ ತಮಿಳುನಾಡು ಸಂಸದರು ಎಲ್ಲರೂ ಕೂಡ ಇಡ್ತಾ ಇರುವಂತದ್ದು. ಆದ್ರೆ ಅಂತಹ ಒಪ್ಪಿಗೆ ಪಡೆಯುವಂತ ಅಗತ್ಯ ಇಲ್ಲ ಅನ್ನುವಂತಹ ಉತ್ತರವನ್ನ ಸ್ವತಃ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದು ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದಷ್ಟು ಅನುಕೂಲಕರ ವಾತಾವರಣವಿದೆ. ಆದ್ರೆ ರಾಜ್ಯ ನಾಯಕರ ವಾದ ಏನಂತಂದು ಹೇಳಿದ್ರೆ, ಒಂದೊಮ್ಮೆ ಮೇಕೆದಾಟು ಯೋಜನೆ ಇಲ್ಲಿ ಏನಾದ್ರೂ ಚಾಲನೆ ಆಯ್ತು ಅಂತಂದು ಹೇಳಿದ್ರೆ, ಅದು ಪ್ರಾರಂಭ ಆಯ್ತು ಅಂತಂದು ಹೇಳಿದ್ರೆ ಅದು ಸಹಜವಾಗಿ ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ವಾದವನ್ನ ಕರ್ನಾಟಕ ಸರ್ಕಾರ ಇಡ್ತಾ ಇದೆ. ಇಲ್ಲಿ ಮೇಕೆದಾಟು ವಿಚಾರ ಆಗಿರ್ಬೋದು, ಕಾವೇರಿ ವಿಚಾರ ಆಗಿರ್ಬೋದು, ಅದು ಸಹಜವಾಗಿನೇ ತಮಿಳುನಾಡಿನಲ್ಲೂ ಕೂಡ ಒಂದಷ್ಟು ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ನಾಂದಿ ಆಡುವಂತ ಹಿನ್ನೆಲೆಯಲ್ಲಿ ಅದು ಸಹಜವಾಗಿ ರಾಜಕೀಯ ಸ್ವರೂಪವೂ ಕೂಡ ಪಡೆಯುತ್ತೆ. ಇದರ ನಡುವೆ ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಯವರು ಕೂಡ ಆಗಸ್ಟ್ 3ನೇ ತಾರೀಕು ಒಂದು ಮಹತ್ವದ ಸಭೆಯನ್ನ ನಡೆಸುವಂತ ಸಾಧ್ಯತೆಗಳಿದಾವೆ. ಈ ಒಂದು ಸಭೆಯ ಹಿನ್ನೆಲೆಯಲ್ಲಿ ಇದು ಒಂದು ಕಡೆಗೆ ಕೇಂದ್ರ ಸರ್ಕಾರ ಉತ್ತರವನ್ನ ಕೊಟ್ಟಿರುವಂತದ್ದು ಕೂಡ ರಾಜ್ಯಕ್ಕೆ ಒಂದು ಕೂಡ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗುವಂತದ್ರಲ್ಲಿ ಎರಡು ಮಾತಿಲ್ಲ. ನಿಕೇಶ್, ಓಕೆ, ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಮಾಹಿತಿ.